ರಿಸೀವರ್ ಕ್ರೆಡಿಲ್ ಮಾಡುತ್ತಾನೆ ಕಿರಣ್. ಎಂತಹ ಅನಾಹುತವಾಗೋಯ್ತು, ಮುಂದೆ ಹೇಗೆ? ನಾನು ಅಂದುಕೊಂಡಿದ್ದೆ ಒಂದು, ಅದು ನಡೆದಿದ್ದೆ ಮತ್ತೊಂದು. ನಾವು ಎತ್ತಾಕಿಕೊಂಡು ಬಂದ ಅರ್ಚನಾ ಶ್ರೀಕಾಂತ್ನ ಮಗಳಲ್ಲ ಎಂಬುದನ್ನು ಎಷ್ಟು ಸಲೀಸಾಗಿ ಹೇಳಿಬಿಟ್ಟನಲ್ಲ. ರಾತ್ರಿ ಹೆಣಗಾಡಿದಳು, ಅಂಗಲಾಚಿದಳು, ಕಾಲು ಹಿಡುಕೊಂಡಳು. ಆದರೂ ತಾನು ಮೂರ್ಖನಂತೆ ಹೊರಟೊರಟಾಗಿ ಅವಳನ್ನು ಹಿಂಡಿ ಹಿಪ್ಪೆ ಮಾಡಿದ. ಅವಳ ಬದುಕನ್ನು ನಾಶ ಮಾಡಿಬಿಟ್ಟ. ಸರಿಪಡಿಸಿಕೊಳ್ಳಲಾಗದ ತಪ್ಪದು. ಅವಳಿಗಿನ್ನೂ ಪ್ರಜ್ಞೆ ಮರುಕಳಿಸಿಲ್ಲ. ಅಚೇತನ ಅವಸ್ಥೆಯಲ್ಲಿಯೇ ಹಾಗೆ ಬಿದ್ದುಕೊಂಡಿದ್ದಾಳೆ. ಓ ಮೈ ಗಾಡ್, ಮುಂದಿನ ದಾರಿ? ಇವಳು ಕಣ್ತೆರೆದಾಗ ಹೇಗೆ ಇವಳಿಗೆ ತನ್ನ ಮುಖ ತೋರಿಸಬೇಕು? ಕ್ಷಮಿಸಲಾಗದ ಅಪರಾಧವೇ? ನಿಮ್ಮ ದಮ್ಮಯ್ಯ ನನ್ನನ್ನು ಬಿಟ್ಟು ಬಿಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡರೂ ಬಿಡಲಿಲ್ಲವಲ್ಲ ನಾನು, ಕರಗಲಿಲ್ಲವಲ್ಲ ನಾನು. ಕೊನೆ ಪಕ್ಷ ಅವಳೇನು ಹೇಳ್ತಾಳೋ ಕೇಳುವ ವ್ಯವಧಾನವೂ ಇರಲಿಲ್ಲವಲ್ಲ ತನಗೆ. ಅವಳನ್ನು ಪೂರ್ತಿ ಸೂರೆ ಮಾಡಿದ. ನಿನ್ನೆ ರಾತ್ರಿ ತಾನು ಮಾಡಿದ್ದೆಲ್ಲ ಸುಳ್ಳಾದರೆ 10-20 ನಿಮಿಷ ಯೋಚಿಸುತ್ತಾ ಕುಳಿತ. ಇಲ್ಲಿಂದ ಹೊರಟು ಹೋದರೆ ಎಷ್ಟಾದರೂ ಕಿರಣ್ ಕೂಡ ಮನುಷ್ಯ ಮಾತ್ರನೇ ಅಲ್ವೇ? ಆವೇಶ ಆಕ್ರೋಶಗಳ ಬೆಟ್ಟ ಕರಗಿದಂತೆ ಪಶ್ಚಾತ್ತಾಪದಲ್ಲಿ ಬೆಂದು ಹೋದ. ನಾನು ನಿಜಕ್ಕೂ ರಾಕ್ಷಸನೇ. ಹಿಂದೆಂದು ಸಣ್ಣ ಇರುವೆಗೂ ಕೂಡ ಅಪಕಾರ ಮಾಡದ ತಾನು ತನ್ನ ಅಪ್ಪನನ್ನು ಶ್ರೀಕಾಂತ್ ಶರ್ಮಾ ಎಂಬ ಕೆಟ್ಟ ಹುಳ ವಂಚಿಸಿದ ಸೇಡಿನಲ್ಲಿ ಅವನ ಮಗಳನ್ನು ಮಾನಭಂಗ ಮಾಡಲು ಹೋಗಿ ಛೇ, ಹೇಗೆ ರಕ್ಷಿಸಲಿ ಇವಳನ್ನು? ಅಮ್ಮ, ನೀರು ನೀರು! ಧ್ವನಿ ಕೇಳಿ ಹತ್ತಿರ ನಡೆದ. ಆಗಷ್ಟೇ ಕಣ್ತೆರೆದಳು. ನೀರು ಬೇಕು, ಸನ್ನೆ ಮಾಡಿದಳು. ತಕ್ಷಣ ಹೋಗಿ ಫ್ರಿಜ್ನಿಂದ ತಣ್ಣನೆಯ ನೀರು ತಂದುಕೊಟ್ಟ. ಗಟಗಟ ಕುಡಿದಳು. ಇನ್ನೂ ಬೇಕಾ? ಬೇಡವೆಂದು ಹಾಸಿಗೆ ಇಳಿದವಳಿಗೆ ತಾನು ಅರ್ಧ ಬೆತ್ತಲೆಯಾಗಿರೋದು ಗ್ರಹಿಕೆಗೆ ಬಂತು. ಹಾಗೆಯೇ ರಾತ್ರಿ ನಡೆದದ್ದು. ಮೊಸಾಕ್ ನೆಲದ ಮೇಲೆ ಬಿದ್ದಿದ್ದ ಸೀರೆಯನ್ನು ಎತ್ತಿಕೊಳ್ಳದೆ ಕೋಪಾವಿಷ್ಟಳಾಗಿ ಕಿರಣ್ ಧಾವಿಸಿ ಅವನ ಕತ್ತು ಹಿಡಿದುಕೊಂಡಳು. ಬಾಸ್ಟರ್ಡ್, ನನ್ನ ಬದುಕನ್ನೇ ನಾಶ ಮಾಡಿದ್ಯಲ್ಲೋ. ಈಗ ನಿನ್ನ ಸೇಡು ತಣ್ಣಗಾಯ್ತಾ? ನಾನು ನಿನಗೇನು ದ್ರೋಹ ಬಗೆದೆ ಅಂತ ಈ ಕ್ರೂರ ಶಿಕ್ಷೆ ಹಾಕ್ದ? ನೋ, ನಿನ್ನಂಥವನು ಜೀವಂತವಾಗಿರಬಾರದು, ಸಾಯಬೇಕು. ದುರ್ಬಲ ಕೈಗಳಲ್ಲಿ ಕಿರಣ್ನ ಕೊರಳನ್ನು ಅದುಮಲಾರಂಭಿಸಿದಳು. ಪ್ಲೀಸ್ ಅರ್ಚನಾ, ತಪ್ಪು ನಡೆದು ಹೋಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಪ್ಲೀಸ್. ಅವನ ಧ್ವನಿಯಲ್ಲಿ ಪ್ರಾಮಾಣಿಕತೆ ಇತ್ತು. ಛೇ, ನಿನ್ನಂಥ ರಾಕ್ಷಸನ ಕಾಮದಾಹಕ್ಕೆ ಬಲಿಯಾದ ನಾನು ಹೆಣ್ಣಿನ ಕುಲಕ್ಕೆ ಒಂದು ಕಪ್ಪು ಮಚ್ಚೆ. ಒಂದು ನೀನು ಸಾಯಬೇಕು ಅಥವಾ ನಾನು ಸಾಯಬೇಕು. ಟೀಪಾಯ್ ಮೇಲೆ ಬರಿದಾಗಿತ್ತಲ್ಲ ವಿಸ್ಕಿಯ ಬಾಟ್ಲಿ, ಅದನ್ನು ಎತ್ತಿಕೊಂಡವಳೆ ಗೋಡೆಗೆ ಒಡೆದು ಕೈಯಲ್ಲಿ ಉಳಿಸಿದ್ದ ಅರ್ಧ ಬಾಟ್ಲಿಯ ಚೂರನ್ನು ತನ್ನ ಹೊಟ್ಟೆಗೆ ತಿವಿದುಕೊಳ್ಳಲು ಯತ್ನಿಸಿದಳು. ಆದರೆ ತಡೆದು ಬಿಟ್ಟ ಕಿರಣ್. ನನ್ನನ್ನು ಯಾಕೆ ತಡೀತಿದ್ದೀರಿ? ಬಿಡಿ, ನಾನು ಸಾಯಬೇಕು. ಹಿಸ್ಟೀರಿಯಾ ಬಂದವಳಂತೆ ಅಳತೊಡಗಿದ ಅರ್ಚನಾಳ ಕೆನ್ನೆಗೆ ಬಾರಿಸಿದ. ಅವಳ ಕೋಪ ತುಸು ಇಳಿಯಿತು. ಆದರೂ ಬಿಕ್ಕತೊಡಗಿದಳು. ಪ್ಲೀಸ್ ಅರ್ಚನಾ, ದಯವಿಟ್ಟು ಈ ಸೀರೆ ಉಟ್ಕೋ. ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೇನೆ ಪ್ಲೀಸ್. ಅವನ ಪ್ರಾರ್ಥನೆಯಲ್ಲಿ ಪ್ರಾಮಾಣಿಕತೆ ಇತ್ತು. ಏನನ್ನು ನಿರ್ಧರಿಸಿದವಳಂತೆ ಸೀರೆ ಎತ್ತಿಕೊಂಡು ಇನ್ನೊಂದು ಕೋಣೆಗೆ ಹೋದವಳು 5-6 ನಿಮಿಷಗಳಲ್ಲಿ ವಾಪಸ್ಸಾಗುತ್ತಾಳೆ. ಏನೂ ಆಗದಂತೆ ನಿಂತು ನಡೀರಿ. ವಿಸ್ಮಯದಿಂದ ಅವಳನ್ನೇ ಗಮನಿಸತೊಡಗಿದರೂ ಅವಳು ಕೇರ್ ಮಾಡದೆ ಕಾರಿನ ಬಳಿಗೆ ಬಂದಳು. ಕಾರಿನ ಬಾಗಿಲು ತೆರೆದು ಒಳಗೆ ಕೂರಲು ಕೇಳಿಕೊಂಡ. ಹತ್ತಿ ಕುಳಿತಳು. ಅವನ ಪಕ್ಕದಲ್ಲಿ ಅಲ್ಲ, ಹಿಂದಿನ ಸೀಟಿನಲ್ಲಿ. ಏನಾದರೂ ಮಾತಾಡೋಣವೆಂಬ ಅಪೇಕ್ಷೆ ಕಿರಣನಲ್ಲಿ ನಡೆದು ಹೋದ ಅನಾಹುತಕ್ಕೆ ಮತ್ತೆ ಕ್ಷಮೆ ಕೇಳಬೇಕೆಂದುಕೊಂಡಿದ್ದಾನೆ. ಆದರೂ ಅವಳ ಮೌನ ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಎಲ್ಲ ವಿವರಿಸಿ ಹೇಳಬೇಕು. ಆಗಲಾದರೂ ಅರ್ಥ ಮಾಡಿಕೊಳ್ಳಬಹುದು ಏನೋ. ಹೇಗೆ ಆರಂಭಿಸಲಿ? ನಿನ್ನ ಮುಖ ನೋಡೋದೇ ತಪ್ಪು ಎಂಬಂತೆ ಕಾರಿನ ಕಿಟಕಿಯಾಚೆಯ ದೃಶ್ಯಗಳ ನೋಡತೊಡಗಿದಳು ಬೆಂಕಿಯಂತ ಹುಡುಗಿ. ಪ್ಲೀಸ್ ಅರ್ಚನಾ, ನಡೆದು ಹೋದುದರ ಬಗ್ಗೆ ನನಗೂ ನಾಚಿಕೆ ಇದೆ. ನನ್ನನ್ನು ಕ್ಷಮಿಸಿಬಿಡು. ನಿಮ್ಮ ಮನೆಯಲ್ಲಿ ಕಳೆದ ರಾತ್ರಿ ನೀನು ಬರದೇ ಇದ್ದುದಕ್ಕೆ ತೀವ್ರ ತಳಮಳಗೊಂಡಿದ್ದರೆ ಇವತ್ತು ಸಂಜೆ ನಾನು ನಿಮ್ಮನೆಗೆ ಬಂದು ವಿವರವಾಗಿ ಮಾತಾಡ್ತೇನೆ. ಬಿಕ್ಕುತ್ತಲೇ ಇದ್ದಳು. ಕೊನೆಗೆ ಕಾರ್ಪೊರೇಷನ್ ವ್ಯಾಪಾರಿ ಮಳಿಗೆಗಳ ಮುಂದೆ ಕಾರು ನಿಲ್ಲಿಸಲು ಸೂಚಿಸಿದಳು. ಇಲ್ಲೆಲ್ಲ ಮನೆಗಳು ಇಲ್ವಲ್ಲ, ನಿಮ್ಮ ಮನೆ ಎಲ್ಲಿ ಅಂತ ಹೇಳು, ಅಲ್ಲೇ ಡ್ರಾಪ್ ಮಾಡ್ತೇನೆ. ನೋ, ಅದು ದೇವರ ಮನೆ, ಅಲ್ಲಿ ನಿನ್ನಂಥ ನೀಚರು ಬರಬಾರದು, ಸಿಟ್ಟಿನಿಂದ ಹೇಳಿ ಕಾರಿಳಿದು ಸೀದಾ ನಡೆದು ಬಂದು ಗಲ್ಲಿಯಲ್ಲಿ ಕಣ್ಮರೆಯಾದಳು. ತಾನೂ ಕಾರಿಳಿದು ಓಡಿ ಅವಳನ್ನು ಹಿಂಬಾಲಿಸಿದ. ಆ ಗಲ್ಲಿಯ ಪಕ್ಕದ ಗಲ್ಲಿಯ ಮಧ್ಯದಲ್ಲೇ ಅವಳ ಮನೆ. ಮಧ್ಯಮ ವರ್ಗದ ಹೆಣ್ಣು. ಕಾರನ್ನು ಡ್ರೈವ್ ಮಾಡಿಕೊಂಡು ಬಂದವನೇ ಕಿರಣ್ ಅತಿಥಿ ಗೃಹದಲ್ಲಿ ಗೆಳೆಯರನ್ನು ಕರೆಸಿಕೊಂಡು ರೇಗಾಡಿದ. ಎಂಥ ಕೆಲಸ ಮಾಡಿಬಿಟ್ರು? ನಿಮ್ಮ ದರಿದ್ರ ಕೆಲಸದಿಂದ ಅಮಾಯಕ ಹೆಣ್ಣೊಬ್ಬಳ ಬದುಕು ನಾಶವಾಯಿತು. ನಮಗೇನಮ್ಮ ಗೊತ್ತು, ಫೈನಲ್ ಇಯರ್ BSc ಕಂಪ್ಯೂಟರ್ ಸೈನ್ಸ್ನಲ್ಲಿ 2 ಅರ್ಚನಾಗಳಿದ್ದಾರೆ ಅಂತ. ಕೇವಲ ಹೆಸರಷ್ಟೇ ಗೊತ್ತಲ್ಲ ನಮಗೆ. ಈ ಅರ್ಚನಾ ಆ ಅರ್ಚನಾಳೆ ಅಂತ ತಿಳಿದು ಇವಳನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದ್ವಿ. ನಾವು ಮಾಡಿದ್ದು ಅಂತಿಂತ ತಪ್ಪಲ್ಲ. ನೀನೇ ಹೇಳು, ಏನು ಮಾಡಬೇಕು ಈಗ? ಎಲ್ಲರಲ್ಲೂ ಟೆನ್ಷನ್, ಚಡಪಡಿಕೆ, ಪಶ್ಚಾತ್ತಾಪ. ಮಾಡದ ತಪ್ಪಿಗೆ ಆ ಹುಡುಗಿಗೆ ದೊಡ್ಡ ಶಿಕ್ಷೆಯೇ ಬಿದ್ದಿದೆ. ಅದಕ್ಕೆ ಕಾರಣ ನಾವೇ. ಇಷ್ಟಕ್ಕೂ ಅವಳನ್ನು ಏನು ಮಾಡಿದೆ? ಮಾದೇಶನ ಪ್ರಶ್ನೆ. ಅವಳ ಮನೆಯ ಹತ್ತಿರ ಬಿಟ್ಟು ಬಂದೆ ಕಾರಲ್ಲಿ. ಸಂಜೆ ನಿಮ್ಮ ಮನೆಗೆ ಬರ್ತೇನೆ ಅಂದೆ. ಹೋಗಬೇಕು. ವಾಚ್ ನೋಡಿಕೊಂಡ. 4 ಗಂಟೆ. ಅವಳ ಮನೆಗೆ ಹೋಗಿ ಏನೋ ಒಂದು ಸೆಟ್ಲ್ ಮಾಡಬೇಕು. ಅವಳನ್ನು ನೋಡಿದರೆ ನನ್ನ ಮನಸ್ಸು ಶೂಲಗಳಿಂದ ತಿವಿದಂತಾಗುತ್ತೆ. ಶ್ರೀಕಾಂತ್ ಮಾಡಿದ ತಪ್ಪಿಗೆ ಅವಳನ್ನು ಮಾನಭಂಗ ಮಾಡಬೇಕೆಂದು ನಾವು ಯೋಚಿಸಿದ್ದೇ ಸರಿಯಾಗಿಲ್ಲ ಅಲ್ವಾ? ಶೇಮ್ ಆನ್ ಮೈ ಫ್ಯಾಕ್ಟ್. ನಾನು ರಾಕ್ಷಸನಾಗಿ ಬಿಟ್ಟಿದ್ದೆ. ನನ್ನಂಥವರಿಗೆ ಗಲ್ಲೇ ಸರಿಯಾದ ಶಿಕ್ಷೆ. ನಿನ್ನ ಜೊತೆ ನಾವು ಬರ್ತೇವೆ. ಯಾಕೆ? ಅಲ್ಲೇನಾದರೂ ಗಲಾಟೆ ಆದರೆ ನೋಡೋಣ ಏನಾಗುತ್ತೋ. ಸರಿ, ನಡೀರಿ. ಅರ್ಚನಾ ಇಳಿದ ಕಾಂಪ್ಲೆಕ್ಸ್ ಮುಂದೆಯೇ ಕಿರಣ್ ಕಾರು ನಿಲ್ಲಿಸಿದಾಗ ಸಂಜೆ 5ರ ಹತ್ತಿರವಿತ್ತು. ಗಲ್ಲಿಯಲ್ಲೇ ನಡೆದು ಅವಳ ಮನೆಯ ಬಳಿಗೆ ಬಂದಾಗ ಸುಮಾರು 100 ಜನ ನೆರೆದಿದ್ದರಲ್ಲಿ. ಗೆಳೆಯರೆಲ್ಲ ಪರಸ್ಪರ ಮುಖ ನೋಡಿಕೊಂಡು ಒಳಗೆ ನಡೆಯುತ್ತಾರೆ. ಮಧ್ಯಮ ವರ್ಗದವರಿರುವ ಮನೆಯೇ.
ರೂಮಿನಲ್ಲಿ ಮಂಚದ ಮೇಲೆ ಮಲಗಿದ್ದಾಳೆ ಅರ್ಚನಾ. ಅವಳ ಸುತ್ತ ಅವಳ ಹೆತ್ತವರು ತಂಗಿ ನಿಂತಿದ್ದರು ರೋಧಿಸುತ್ತಾ. ಏನಾಯಿತು ಕೇಳಿದ ಕಿರಣ್. ಯಾವನೋ ನೀಚ ಅವರ ಮಗಳನ್ನು ಹಾಳು ಮಾಡ್ದ. ಅದನ್ನು ತಾಳಲಾರದೆ ಸ್ಲೀಪಿಂಗ್ ಪಿಲ್ಸ್ ನುಂಗಿದಳಂತೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂದರೆ ಪೊಲೀಸು ಕೇಸು ಅಂತ ಹಿಂದೇಟು ಹೊಡೆಯುತ್ತಿದ್ದಾರೆ ಅವರು. ಪಕ್ಕದಲ್ಲಿ ಒಬ್ಬ ಉತ್ತರಿಸಿದ. ಮಂಚದ ಮೇಲೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಮಲಗಿರುವ ಅರ್ಚನಾಳನ್ನು ನೋಡಿದ ಮರುಕ್ಷಣ ಅವನೊಳಗಿನ ಮಾನವೀಯತೆಯ ಧೂಳು ಕೊಡವಿ ಹೊರ ಬಂದೇ ಬಿಟ್ಟಿತು. ಅರ್ಚನಾ ಅರ್ಚನಾ ಕರೆದ ಉತ್ತರ ಬರುವುದಿಲ್ಲ. ನಿದ್ದೆ ಗುಳಿಗೆಗಳ ನುಂಗಿದ ಕಾರಣ ಹೊಟ್ಟೆ ನೋಯುತ್ತಿರಬೇಕು. ಹೊಟ್ಟೆಗೆ ಕೈ ಅದುಮಿ ಹಿಡಿದು ಅಳುತ್ತಿದ್ದಾಳೆ ಮಂದ್ರದಲ್ಲಿ. ಅರೆ ಪ್ರಜ್ಞೆ, ಅರೆ ನಿದ್ದೆ ಸ್ಥಿತಿ ಅವಳದು. ಅರ್ಚನಾ ಕಣ್ಣು ತೆರೆ, ಆಸ್ಪತ್ರೆಗೆ ಹೋಗೋಣ. ಅವಳ ಭುಜ ಹಿಡಿದು ಅಲುಗಿಸ್ತಾನೆ ಕಿರಣ್. ಕಣ್ಣು ಮುಚ್ಚಿಕೊಂಡೇ ಅವನ ಕೈಗಳ ಗಟ್ಟಿಯಾಗಿ ಅದುಮಿ ಹಿಡಿದಳು. ಅಮ್ಮ, ಈ ಹೊಟ್ಟೆ ನೋವನ್ನು ತಡೆಯಲಿಕ್ಕಾಗ್ತಿಲ್ಲ. ಪ್ಲೀಸ್ ನನ್ನನ್ನು ಬೇಗ ಕೊಂದು ಬಿಡಿ. ಅವನ ಕಂಗಳು ಕೂಡ ಧಾರೆಯಾಗಿ ಕಂಬನಿ ಸುರಿಸಲಾರಂಭಿಸಿದವು. ಸಂಪೂರ್ಣ ಹೊಸ ಮನುಷ್ಯನಾಗಿ ಬಿಟ್ಟಿದ್ದ. ಪುನಃ ಯೋಚಿಸದೆ ಅವಳನ್ನು 2 ಬಾಹುಗಳಲ್ಲಿ ಎತ್ತಿಕೊಂಡು ನಡೀರಿ ಆಸ್ಪತ್ರೆಗೆ ಹೋಗೋಣ. ಓಡುಗಾಲಲ್ಲಿ ಬಂದು ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿಸಿದ. ಮಾದೇಶ, ಅರ್ಚನಳ ತಾಯಿ, ತಂಗಿ ಕಾರಿನೊಳಗೆ ಕುಳಿತರು. ಯಾರೋ ಹಿರಿಯ ಆ ಹುಡುಗ 100 ವರ್ಷ ಬಾಳಿ ಬದುಕಲಿ ಎಂದು ಹರಸಿದ್ದು ಕಾರು ಸ್ಟಾರ್ಟ್ ಮಾಡುತ್ತಿದ್ದ ಕಿರಣ್ನ ಕಿವಿಗೆ ಬಿತ್ತು. ಕಾರಿನೊಳಗೆ ಕೂರುವ ಮೊದಲು ಇವರೆಲ್ಲ ಯಾರು? ನನ್ನ ಮಗಳ ಪರಿಚಿತರೇ, ಗೆಳೆಯರೇ, ಸಹಪಾಠಿಗಳೇ? ಮುಂತಾಗಿ ಯೋಚಿಸಲಿಲ್ಲ. ತನ್ನ ಕಂದ ಜೀವಂತವಾಗಿ ಉಳಿದರಷ್ಟೇ ಸಾಕು. ಕೆಲವರು ಕಾರನ್ನು ಆಟೋದಲ್ಲಿ ಹಿಂಬಾಲಿಸಿದರು. ಸುರೇಶ್ ಕುಲಕರ್ಣಿಯವರ ನರ್ಸಿಂಗ್ ಹೋಮಿಗೆ ಹೋಗೋಣ ಎಂದ ಕಿರಣ್ ಮಾದೇಶನಿಗೆ. ಇಬ್ಬರು ಆಂಗ್ಲದಲ್ಲಿ ಮಾತನಾಡುತ್ತಿದ್ದಾರೆ. ಅರ್ಚನಾಳ ತಾಯಿಗೆ ಅರ್ಥವಾಗದಂತೆ. ಅಲ್ಲಿಗೆ ಹೋದರೆ ಎಲ್ಲ ಗೊತ್ತಾಗಿ ಬಿಡುತ್ತದೇನೋ. ಗೊತ್ತಾಗ್ಲಿ ಬಿಡು, ಸುರೇಶ್ ಅಂಕಲ್ಗೆ ನಾನೇ ಎಲ್ಲವನ್ನೂ ತಿಳಿಸಿಬಿಡುತ್ತೇನೆ. ಅಪರಿಚಿತ ಡಾಕ್ಟರ್ಸ್ ಹತ್ರ ಹೋಗುವ ಬದಲಿಗೆ ಪರಿಚಿತರನ್ನೇ ನೋಡೋದು ಉತ್ತಮ. ಡಾಕ್ಟರ್ ಸುರೇಶ್ ಕುಲಕರ್ಣಿಯ ನರ್ಸಿಂಗ್ ಹೋಮಿನ ಪಡಸಾಲೆಯ ಪಿಲ್ಲರ್ ಒಂದಕ್ಕೆ ಹೊರಗೆ ನಿಂತಿದ್ದಾನೆ ಕಿರಣ್. ಅರ್ಚನಾಳನ್ನು ನರ್ಸಿಂಗ್ ಹೋಮಿಗೆ ಕರೆದುಕೊಂಡು ಬಂದ ತಕ್ಷಣ ವಿಷಯ ತಿಳಿಸಿ ಚೆಕಪ್ ಮಾಡಿ ಸ್ಟಮಕ್ ಸ್ವಚ್ಛಗೊಳಿಸಲು ಸೂಚನೆ ನೀಡಿ ಪ್ರತ್ಯೇಕ ವಾರ್ಡ್ಗೆ ಕಳಿಸಿದ ಕುಲಕರ್ಣಿ. ಇಷ್ಟೆಲ್ಲ ಸಮಸ್ಯೆಗಳಿಗೆ ತಾನೇ ಕಾರಣ ಎಂಬ ಫೀಲಿಂಗ್ ಕಿರಣನನ್ನು ದಹಿಸಲಾರಂಭಿಸಿದೆ. ಸೇಡಿನ ಅಮಲಿನಲ್ಲಿ ನಾನು ಮಾಡಬಾರದ ತಪ್ಪಿಗೆ ಅಮಾಯಕಿ ಒಬ್ಬಳು ಬಲಿಯಾಗಬಾರದು. ನಾನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ನಾನೇ ಅನುಭವಿಸುತ್ತೇನೆ. ಮಂಕು ಕವಿದಂತೆ ವರ್ತಿಸುತ್ತಿರುವ ಅವನನ್ನು ನೋಡುತ್ತಿರುವಂತೆ ಗೆಳೆಯರು ದಿಗಿಲಿನಿಂದ ಚಡಪಡಿಸಿದರು. 1.5 ತಾಸಿನ ನಂತರ ಪ್ರತ್ಯೇಕ ವಾರ್ಡಿನಿಂದ ಡಾಕ್ಟರ್ ಸುರೇಶ್ ಈಚೆ ಬಂದಾಗ ತಟ್ಟನೆ ಅವರತ್ತ ಓಡುತ್ತಾನೆ ಕಿರಣ್. ಹೇಗಿದೆ ಅಂಕಲ್ ಅರ್ಚನಾಳಿಗೆ? ಈಗ ಓಕೆ ಕಿರಣ್. ಇನ್ನೊಂದು 20 ನಿಮಿಷ ತಡವಾಗಿದ್ರೆ ಕೋಮಾಗೆ ಹೊರಟು ಹೋಗ್ತಿದ್ಲು. ಆಮೇಲೆ ತುಂಬಾ ಕಷ್ಟವಾಗ್ತಿತ್ತು. ಒಂದು ರೀತಿಯಲ್ಲಿ ಅವಳನ್ನು ಕಾಪಾಡಿ ಅವಳಿಗೆ ಹೊಸ ಬದುಕನ್ನು ನೀಡಿದೆ ಕಿರಣ್. ವಿಸ್ಮಯಗೊಂಡ ಹುಡುಗ, ನಾನು ಮಾಡಿದ ಹಾಳು ಕೆಲಸ ತಿಳಿದ ಮೇಲೂ ನೀನು ಮಾಡಿದ ತಪ್ಪು ಆವೇಶದಲ್ಲಿ ನಡೆದದ್ದು. ದಿನಗಟ್ಟಲೆ ಕೂತು ಪ್ರೀ ಪ್ಲ್ಯಾನ್ ಮಾಡಿ ಎಸಗಿದ್ದಲ್ಲ. ನಿನ್ನ ತಂದೆಗಾದ ಅನ್ಯಾಯದ ವಿರುದ್ಧ ತೀರಿಸಿಕೊಂಡ ಸೇಡು. ಆದರೂ ತಪ್ಪು ತಪ್ಪೆ. ಬಟ್ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ. ತಪ್ಪಿಗೆ ಪ್ರಾಯಶ್ಚಿತ ನೀನು ಅವಳನ್ನು ಮದುವೆ ಆಗೋದು. ಮದುವೆ ಅಂದರೆ ನೀನು ಮದುವೆ ಆಗದಿದ್ದರೆ ಅವಳ ಬದುಕು ಶಾಶ್ವತವಾಗಿ ನಾಶವಾಗಿ ಬಿಡುತ್ತೆ. ಇನ್ನೊಮ್ಮೆ ಅವಳು ಆತ್ಮಹತ್ಯೆಗೆ ಪ್ರಯತ್ನಿಸೋದಿಲ್ಲ ಅಂತ ಏನು ಗ್ಯಾರಂಟಿ? ನಿಮ್ಮ ಅಮ್ಮನ ಹತ್ರ ಮಾತಾಡ್ತೇನೆ ನಾನು. ಯೋಚನೆಗೆ ಬಿದ್ದ ಹುಡುಗ ಎಚ್ಚರವಾದ ನಿಮಿಷದಿಂದ ಹೃದಯ ಬಿರಿಯುವಂತೆ ಅಳುತ್ತಿರುವ ಅರ್ಚನಾಳನ್ನು ಸಾಂತ್ವನಪಡಿಸುವ ಯತ್ನದಲ್ಲಿದ್ದಾರೆ. ಅವಳ ಅಕ್ಕಪಕ್ಕದಲ್ಲಿ ಕುಳಿತಿರುವ ಹೆತ್ತವರು, ತಂಗಿ. ಪಾಪದ ಹುಡುಗಿ ಬಾಗಿಸಿದ ತಲೆಯನ್ನು ಎತ್ತಿ ಅವರನ್ನು ನೋಡುವುದಕ್ಕೂ ಸಂಕೋಚ, ಅಪಮಾನ, ಭಾರದಿಂದ ಕುಗ್ಗಿ ಹೋಗಿರುವ ಹುಡುಗಿ. ಎಂಥ ಸಾಹಸಕ್ಕೆ ಕೈ ಹಾಕಿಬಿಟ್ಟೆ ಮಗು. ಪುಟ್ಟ ಕೂಸಿನಂತೆ ಅಳುತ್ತಾರೆ ತಂದೆ. ನಮ್ಮ ಎದೆಗೆ ಬೆಂಕಿ ಹಾಕಿ ಹೋಗಿ ಬಿಡಬೇಕೆಂದುಕೊಂಡ್ಯಾ? ಈ ಇಳಿ ವಯಸ್ಸಿನಲ್ಲಿ ನಾವು ಇದನ್ನೆಲ್ಲ ತಾಳಿಕೊಳ್ತೇವ ಹೇಳು? ಮತ್ತು ಅಳುತ್ತಾಳೆ ಅರ್ಚನಾ. ಪ್ರತ್ಯೇಕ ವಾರ್ಡಿನಿಂದ ಆಚೆ ನಿಂತಿರುವ ಕಿರಣ್ಗೆ ಒಳಗೆ ಹೋಗುವ ಧೈರ್ಯ ಬರಲಿಲ್ಲ. ಹೋದರೆ ಗುರುತಿಸುತ್ತಾಳೆ. ಮತ್ತೆ ಆಕ್ರೋಶದಿಂದ ಇನ್ಯಾವುದಾದರೂ ದುಸ್ಸಾಹಸಕ್ಕೆ ಕೈ ಹಾಕಿದರೆ ಅದಕ್ಕೆ ಹೊರಗೆ ನಿಂತ. ಸಮಯಕ್ಕೆ ದೇವರಂತೆ ಬಂದು ನಿನ್ನನ್ನು ಕಾಪಾಡಿದ್ರಮ್ಮ ನಿನ್ನ ಫ್ರೆಂಡ್ಸ್. ನನ್ನ ಫ್ರೆಂಡ್ಸಾ? ಹೌದು ಕಣೆ. ನಿನ್ನ ಫ್ರೆಂಡ್ಸ್ ಎಷ್ಟು ಒಳ್ಳೆಯವರು ಗೊತ್ತಾ? ಅವರ ಬಗ್ಗೆ ಒಂದೇ ಒಂದು ದಿನವೂ ನೀನು ನಮಗೆ ಹೇಳಿರಲಿಲ್ಲವಲ್ಲ? ತಂಗಿ ಹೇಳುತ್ತಾ ಹೋದಂತೆ ಕೇಳತೊಡಗಿದಳು ಅರ್ಚನಾ. ಯಾವ ಗೆಳೆಯರು? ಡಾಕ್ಟರ್ ಸುರೇಶ್ ಕುಲಕರ್ಣಿ ಇನ್ನೊಮ್ಮೆ ಚೆಕಪ್ ಮಾಡಿ ತುಂಬ ನಿತ್ರಾಣಗೊಂಡಿರೋದ್ರಿಂದ ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂದ. ಆತ ಬರೆದುಕೊಟ್ಟ ಮಾತ್ರೆ, ಔಷಧಿಗಳು ತಂದು ಕೊಟ್ಟಿದ್ದು ಕಿರಣನೇ. ಈಗಾಗಲೇ ನೀನು ಸಾಕಷ್ಟು ತೊಂದರೆ ತಗೊಂಡಿದ್ದಿ, ಅವೆಲ್ಲ ನಾನು ತರ್ತೇನೆ ಅಂತ ಅರ್ಚನಾಳ ತಂದೆ ರಾಮಚಂದ್ರ ಹೇಳಿದರೂ ಕೇಳಲಿಲ್ಲ ಕಿರಣ್. ರಾಮಚಂದ್ರನಿಗೆ ಸತ್ಯ ತಿಳಿದಿದ್ದರೆ ಅವರ ಪ್ರತಿಕ್ರಿಯೆ ಹೇಗಿರುತ್ತಿತ್ತೋ ಎಂದು ಒಳಗೆ ಅಳುಕಿದ ಕಿರಣ್. ಮಾತ್ರೆ, ಔಷಧಿ, ಅವರೆಲ್ಲರಿಗೂ ತಿಂಡಿ, ಕಾಫಿ ತಂದಾಗ ಅರ್ಚನಾಳ ಅಮ್ಮ ಸೀತಮ್ಮ ಯಾಕಪ್ಪ ತೊಂದರೆ ತಗೊಂಡೆ ಅನ್ನುತ್ತಾರೆ. ಪರವಾಗಿಲ್ಲ ಬಿಡಿ, 2 ಪದಗಳಷ್ಟೇ ಆಡಿ ಸ್ಪೆಷಲ್ ವಾರ್ಡ್ನಿಂದ ಈಚೆ ಬಂದು ಬಿಡುತ್ತಾನೆ ಕಿರಣ್. ಅರ್ಚನಾ ಹೇಗಿದ್ದಾಳೋ ನೋಡಬೇಕೆಂದು ಮನದೊಳಗೆ ಚಡಪಡಿಕೆ. ಮಂಚದ ಮೇಲೆ ಅರ್ಚನಾ ಗೋಡೆಯತ್ತ ತಿರುಗಿ ನಿದ್ದೆಯ ಮಂಪರಿನಲ್ಲಿರುವ ಅವಳೆಲ್ಲಿ ತನ್ನ ಧ್ವನಿಯ ಗುರುತು ಹಿಡಿಯುತ್ತಾಳೋ, ಈ ಕಡೆ ತಿರುಗಿ ಮತ್ತೆ ಎಲ್ಲಿ ಗಲಾಟೆ ಮಾಡುತ್ತಾಳೋ ಅಂತ ಅಳುಕಿದ. ಆದರೆ ಅವಳು ಈ ಕಡೆ ಹೊರಳಲೂ ಇಲ್ಲ, ಕಿರಣನ್ನು ನೋಡಲೂ ಇಲ್ಲ. ಗೆಳೆಯರನ್ನು ಅವರವರ ಮನೆಗೆ ಕಳಿಸಿಬಿಟ್ಟ. ರಾಮಚಂದ್ರಯ್ಯ ಈಚೆ ಬಂದವರು ಕಿರಣ್ನ ಕೈಗಳ ಹಿಡಿದುಕೊಂಡರು. ನೀನ್ಯಾರೂ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮಗಳನ್ನು ಬದುಕಿಸಿದೆ. ನಿನ್ನ ಋಣವನ್ನು ಈ ಜನ್ಮದಲ್ಲಿ ತೀರಿಸಲಾರೆ. ಕಂಬನಿ ಮಿಡಿದ ಅವರ ಕಂಗಳಲ್ಲಿ ನೇರವಾಗಿ ನೋಡಲಾಗದೆ ನೋಟ ಬದಲಿಸಿದ.
ಸತ್ಯ ತಿಳಿದು ಬಿಟ್ಟರೆ ಕೈ ಹಿಡಿದುಕೊಂಡ ನೀವು ಈ ಕೈಗಳನ್ನೇ ಕತ್ತರಿಸಿ ಬಿಡ್ತೀರಿ ಸರ್. ಹೊರಗೆ ಮಾತ್ರ ನಸು-ನಕ್ಕು. ಈಗ ಬಂದೆ ಸರ್ ಅಂತ ಮತ್ತೆಲ್ಲೋ ಹೋದ. ಬೆಳಿಗ್ಗೆ 10:15 ಡಾಕ್ಟರ್ ಸುರೇಶ್ ಕುಲಕರ್ಣಿ ಇನ್ನೊಮ್ಮೆ ಪರೀಕ್ಷಿಸಿ ಶಿ ಕ್ಯಾನ್ ಗೋ ನೌ ಎಂದ ಮೇಲೆ ರಾಮಚಂದ್ರಯ್ಯ ಕೌಂಟರಿಗೆ ಬಂದು ಬಿಲ್ ಕೊಡಿ ಎಂದಾಗ ನಿಮ್ಮ ಬಿಲ್ ಚುಕ್ತ ಮಾಡಿ ಹೋದರು ಅಂತ ಉತ್ತರ ಬಂತು. ಅತ್ಯಾಧುನಿಕ ಉಪಕರಣಗಳಿಂದ ಸುಸಜ್ಜಿತವಾಗಿರುವ ನರ್ಸಿಂಗ್ ಹೋಮಿನಲ್ಲಿ 2 ದಿನಗಳಿಂದ 5,000 ಚಾರ್ಜ್ ಮಾಡಲಾಗಿತ್ತು. ಅವನು ಯಾರೋ ಗೊತ್ತಿಲ್ಲ. ಅವನು ದುಡ್ಡು ಕಟ್ಟದೇ ಇದ್ದಿದ್ದರೆ ಯಾರ ಹತ್ತಿರವಾದರೂ ಬಡ್ಡಿಗೆ ಹಣವನ್ನು ಸಾಲವಾಗಿ ತರಬೇಕಾಗಿತ್ತು ಎಂದುಕೊಂಡರು ಮಧ್ಯಮ ವರ್ಗದ ರಾಮಚಂದ್ರಯ್ಯ. ಕಿರಣನ ಗೆಳೆಯರು ಶೇಖರ್, ವಿಕ್ರಮ್ ಮತ್ತು ಮಾದೇಶ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋದರು. ಬಸ್ ನಿಲ್ದಾಣದಲ್ಲಿ ಸದ್ಯಕ್ಕೆ ಈ ಗಂಡಾಂತರ ಕಳೀತಲ್ಲ, ಅರ್ಚನಾಳ ವಿಷಯ ಇಲ್ಲಿಗೆ ಮರೆತು ಬಿಡು. ಅವಳ ಅಪ್ಪ ಅಮ್ಮ ನೋಡಿಕೊಳ್ತಾರೆ. ಮುಂದಿನದನ್ನು ನಮ್ಮಿಂದ ಏನಾದರೂ ಕೆಲಸ ಆಗುವ ಹಾಗಿದ್ರೆ ಫೋನ್ ಮಾಡು, ಕೂಡಲೇ ಬರ್ತೇವೆ. ಮಗಳನ್ನು ಮನೆಗೆ ಡಿಸ್ಚಾರ್ಜ್ ಮಾಡಿಕೊಂಡು ಬಂದ ಮೇಲೆ ಮನೆಯಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆದ ನಂತರ ಕೇಳಿದ ರಾಮಚಂದ್ರಯ್ಯ, ಈಗ ಹೇಳು ಅರ್ಚನಾ, ಆ ಹಾಳಾದವನು ಯಾರು ಅಂತ? ಅಳುತ್ತಾಳೆ ಅರ್ಚನಾ. ಯಾರು ಅಂತ ಹೇಳುತ್ತಾಳೆ. ಅವನ ಮುಖದ ಪರಿಚಯವಿದೆ, ಹೆಸರು ವಿಳಾಸ ಏನೂ ಗೊತ್ತಿಲ್ವಲ್ಲ. ಅದನ್ನೇ ಅಪ್ಪನಿಗೆ ಹೇಳಿ ಆ ಕಾರಣಕ್ಕೆ ನಾನು ಸಾಯಬೇಕೆಂದುಕೊಂಡದ್ದು. ನಾನು ಸತ್ತರೆ ನಮ್ಮ ಕುಟುಂಬಕ್ಕೆ ಆಗುವ ನಷ್ಟ ಎಂಥದ್ದು ಇಲ್ಲ. ನನ್ನನ್ನು ಯಾಕೆ ಉಳಿಸಿದ್ರಿ ರೀ? ಅವಳನ್ನು ಹೆಚ್ಚಾಗಿ ಏನೂ ಕೇಳಬೇಡಿ. ಡಾಕ್ಟರ್ ಬೇರೆ ಹೇಳಿದಾರಲ್ಲ. ವಿವರಗಳ ಬಗ್ಗೆ ಕೆದಕಿ ಅವಳನ್ನು ಮತ್ತು ನೋಯಿಸೋದು ಬೇಡ. ತುಸು ತಳಮಳದಿಂದ ಹೇಳುತ್ತಾಳೆ ಸೀತಮ್ಮ. ಹೆಂಡತಿ ಮತ್ತು ಇನ್ನೊಬ್ಬ ಮಗಳು ವೀಣಾಳನ್ನು ಅರ್ಚನಾಳ ಹತ್ತಿರವೇ ಇರಲು ಸೂಚಿಸಿ ಈಗಲೇ ಬಂದೆ, ಸ್ವಲ್ಪ ಕೆಲಸ ಇದೆ ಅಂತ ಈಚೆ ಹೋದ ರಾಮಚಂದ್ರಯ್ಯ. ತಂಗಿ ಅಕ್ಕನಿಗೆ ಕಾಂಪ್ಲೇನ್ ಮಾಡಿಕೊಡ್ಲಾ ಅಂತ ಕೇಳಿದಾಗ ಬೇಡ ಎಂದಳು ಅರ್ಚನಾ. ತುಂಬ ಸುಸ್ತಾಗಿದೆ ನಿಂಗೆ, ಸ್ವಲ್ಪ ಕಾಂಪ್ಲೇನ್ ಕುಡಿಯೇ. ಈಗ ಬೇಡ ಅಂತ ಹೇಳಿದ್ನಲ್ಲ ವೀಣಾ, ಬೇಸರದಿಂದ ಹೇಳಿ ಪುನಃ ಮಂಚದ ಮೇಲೆ ಒರಗಿದ ಅರ್ಚನಾಳಿಗೆ 3 ದಿನಗಳ ಹಿಂದೆ ನಡೆದದ್ದು ಸಿನಿಮಾ ದೃಶ್ಯಗಳಂತೆ ಹಾದು ಹೋದವು. ಕಣ್ಣಂಚುಗಳಿಂದ ಸದ್ದು ಮಾಡದೆ ಬಿಂದು ಬಿಂದುಗಳಾಗಿ ಉದುರುವ ಅಶ್ರು. ನಾನು ಯಾಕೆ ಬದುಕಿರಬೇಕು? ನನ್ನನ್ನು ಯಾಕೆ ಉಳಿಸಿದರು ಇವರೆಲ್ಲ? ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.